ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಯರ್ನಾಳ್ ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲಾಯಿತು. ವಿಶ್ವಕರ್ಮ ಭಾವಚಿತ್ರಕ್ಕೆ ಮಲ್ಲಯ್ಯ ಹಿರೇಮಠ ಅವರು ಪೂಜೆ ಸಲ್ಲಿಸಿದರು. ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಶೈಲ ವಾಲಿಕರ್, ಯಮನಪ್ಪ ಕೋಲ್ಕರ್, ಡಾಕ್ಟರ್ ಗುರುರಾಜ್ ಬಡಿಗೇರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಅನ್ನಪ್ಪ ಹೊಸೂರ್, ನಾಗಪ್ಪ ಇಟಗಿ, ಶಿವಾನಂದ ಕೋಲ್ಕರ್, ಕಲ್ಲಪ್ಪ ತೇಲ್ಸಂಗ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಮು ಅಂಟಗೋಡಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮನೋಹರ್ ಪತ್ತಾರ್, ಗ್ರಾಮಸ್ಥರಾದ ಅವ್ವಣ್ಣ ಬಡಿಗೇರ್, ಬಾಬು ಬಡಿಗೇರ್ ಸೇರಿದಂತೆ ಗ್ರಾಮ ಪಂಚಾಯತಿ ಪಿಡಿಒ ರವಿ ಗುಂಡಳ್ಳಿ, ಕಾರ್ಯದರ್ಶಿ ಪಿಪಿ ಜಾನ್ಕರ್, ಸಿಬ್ಬಂದಿಗಳಾದ ಹಂಪಣ್ಣ ವಿವೇಕಿ, ಶೇಖು ಕೋಲ್ಕರ್ ಮುಂತಾದವರು ಉಪಸ್ಥಿತರಿದ್ದರು. ನಿರ್ಮಲವಾದ ಮನವೇ ಕರ್ಪೂರದಾರುತಿ ಜ್ಞಾನಪೂರ್ಣಂ ಜೇಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಹರ ಓಂ ಗುಣಾತ್ಮಕ ಪ್ರಪಂಚಾಂತಂ ಉಮಾನಾಥಂ ಸವಿರಂಗಂ ಜಯ ಜಯ ಪಾರ್ದೇಶ್ವರ ಮಹಾರಾಜ್ ಕಿ ಜೈ, ಶ್ರೀ ದಯಾನಂದ ಮಹಾರಾಜ್ ಕಿ ಜೈ, ಶ್ರೀ ಸಿದ್ದರಾಮೇಶ್ವರ ಮಹಾರಾಜ್. ಕುಲ ಬಾಂಧವರು ಹಾಗೂ ಊರಿನ ಗ್ರಾಮಸ್ಥರಿಗೆ ನಮ್ಮ ಒಂದು ಗ್ರಾಮ ಪಂಚಾಯತ್ ಕಾರ್ಯಾಲಯದಿಂದ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಜಯಂತಿ ನಾವು ಯಾಕೆ ಮಾಡ್ಬೇಕಾಗ್ಯದಪ್ಪ ಅಂತಂದ್ರೆ, ಹಿಂದೆ ನಮ್ಮ ಪೂರ್ವಜರು ಈ ಒಂದು ಕಾಯಕವನ್ನ ಯಾವ ರೀತಿಯಾಗಿ ಮಾಡ್ಯಾರ, ಯಾವ ರೀತಿಯಾಗಿ ಅವರು ದುಡಿದಾರ, ಯಾವ ರೀತಿಯಾಗಿ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಾರ ಅನ್ನುವಂತ ವಿಷಯ ಏನಾದರೂ ಯುವ ಪೀಳಿಗೆ ತಿಳಿಬೇಕಾಗಿತ್ತಪ್ಪ ಅಂತಂದ್ರೆ ನಾವೆಲ್ಲರೂ ಅವರು ಮಾಡಿರ್ತಕ್ಕಂಥ ಕಾಯಕವನ್ನ ನೆನೆಯಲೇಬೇಕಾಗ್ತದೆ. ಅದಕ್ಕೆ ವಿಶ್ವಕರ್ಮ ಒಂದು ಸಮಾಜದ ಕೊಡುಗೆ ಈ ಭೂಮಿ ಮೇಲೆ ಅಪಾರವಾಗಿರ್ತಕ್ಕಂಥದ್ದೈತಿ. ಹಿಂದೆ ಜಕಣಾಚಾರ್ಯರಾಗಿರ್ಬೋದು, ಬಹಳ ಹಂಪಿ, ಬೇಲೂರು, ಬೀಡುಗಳಾಗಿರ್ಬೋದು, ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಮಾರ್ಮಿಕವಾಗಿರ್ತಕ್ಕಂಥ ಕೆತ್ತನೆಯನ್ನ ಮಾಡಿ ತಮ್ಮದೇ ಆಗಿರ್ತಕ್ಕಂಥ ಕಲೆಯನ್ನ ಈ ಭೂಮಿ ಮೇಲೆ ಅವರು ಉಳಿಸಿ ಹೋಗ್ಯಾರ. ಅವರು ಉಳಿಸಿರ್ತಕ್ಕಂಥ ಕಲೆಯನ್ನ ಈಗಿದ್ದಿರ್ತಕ್ಕಂಥವ್ರು ಕೂಡ ಮುಂದುವರಿಸ್ಕೊಂಡು ಹೊಂಟಾರ. ಆ ಕಲೆ ಯಾವತ್ತೂ ಸದಾನ ಕಾಲ ಈ ಭೂಮಿ ಮೇಲೆ ಉಳಿಲಿ, ಅವ್ರ ನೆನವು ಯಾವತ್ತು ನಮ್ಮ ಹೃದಯದೊಳಗೆ ಉಳಿಲಿ ತಿಳ್ಕೊಂಡು ನಮ್ಮನ್ನು ಕಳಿಸಿ 4 ಮಾತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ವಂದಿಸಿ ನಾನು 4 ಮಾತು ಮಾತಾಡ್ತೀನಿ. ಅದಕ್ಕೆ ಪ್ರತಿಯೊಬ್ಬರು ವಿಶ್ವಕರ್ಮರು ಬರೀ ವಿಶ್ವಕರ್ಮ ಸಮಾಜಕ್ಕೆ ಅಷ್ಟೇ ಸೀಮಿತ ಅಲ್ಲ. ಯಾಕಂದ್ರೆ ನೀವು ರೈತರು ಪ್ರತಿಯೊಬ್ಬರು ದೇಶದ ಬೆನ್ನೆಲುಬು ರೈತ, ಬಟ್ ರೈತನ ಬೆನ್ನೆಲುಬು ವಿಶ್ವಕರ್ಮ ಸಮಾಜ. ಯಾಕಂದ್ರೆ 5 ಕುಲಕಸಬುಗಳನ್ನು ಮಾಡುವಂತ ಏಕೈಕ ಸಮಾಜ ಯಾವ್ದಾದ್ರು ಇದ್ದದ್ದು ವಿಶ್ವಕರ್ಮ ಸಮಾಜ. ಅದಕ್ಕೆ ಎಲ್ಲರೂ ತಿಳ್ಕೋಬೇಕು. ಬಡಿತನ ಹಿಡಿದು ಬತ್ತಾರು, ಆಮೇಲೆ ಕಂಬಾರಿಕೆ ಮಾಡೋದು ಅಂತ ಅನೇಕ ಹಲವಾರು ಕೆಲಸಗಳನ್ನು ವಿಶ್ವಕರ್ಮ ಸಮಾಜದವರು ಮಾಡ್ತಾರೆ. ಅದಕ್ಕೆ ಪ್ರತಿಯೊಬ್ಬರು ವಿಶ್ವಕರ್ಮ ಸಮಾಜ ಮೇಲೆ ಋಣವಾಗಿರ್ಬೇಕು. ಪ್ರತಿಯೊಬ್ಬರು ಇದನ್ನು ಅರ್ಥ ಮಾಡ್ಕೊಂಡು ವಿಶ್ವಕರ್ಮ ಸಮಾಜ ಬಹಳ ಇದೆ ನಮ್ಮ ದೇಶಕ್ಕೆ. ಈಗ ನಮ್ಮ ಸನ್ಮಾನ್ಯ ಪ್ರಧಾನಿ ಮೋದಿ ಅವರ ಸಮಯಕ್ಕೆ ಒಂದು ವಿಶ್ವಕರ್ಮ ಸಮಾಜನ ಗುರುತಿಸಿ ಅದನ್ನು ಬೆಳಕಿಗೆ ತಂದಾರ. ವಿಶ್ವಕರ್ಮ ಹಲವಾರು ಕೌಶಲ್ಯ ಅಭಿವೃದ್ಧಿ ಯೋಜನೆಗಳನ್ನ ಸಮೇತ ಜಾರಿ ತರತಾರ. ಅದಕ್ಕೆ ವಿಶ್ವಕರ್ಮ ಸಮಾಜವನ್ನ ಉಳಿಸುದು ಬೆಳೆಸೋದು ಎಲ್ಲ ನಿಮ್ಮ ಕೈಯಾಗದ. ಅದಕ್ಕೆ ಪ್ರತಿಯೊಬ್ಬರ ಗ್ರಾಮಸ್ಥರು ಈ ವಿಶ್ವಕರ್ಮ ಸಮಾಜವನ್ನ ಉಳಿಸಿ ಬಳಸೋದೇ ತಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ. ಇವತ್ತಿನ ದಿವಸ ನಾವು ಸರ್ಕಾರದ ಆದೇಶದ ಮೇರೆಗೆ ವಿಶ್ವಕರ್ಮ ಜಯಂತಿಯನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ನಮ್ಮ ಭಾರತ ದೇಶದ ಇಡೀ ದೇಶದ ತುಂಬೆಲ್ಲ ವಿಶ್ವಕರ್ಮ ಜಯಂತಿಯನ್ನು ಮಾಡ್ತಾರೆ. ಇವತ್ತು ಪ್ರತಿಯೊಂದು ಶಾಲಾ ಕಾಲೇಜಿನಲ್ಲಿ, ಸಂಘ ಸಂಸ್ಥೆಯಲ್ಲಿ, ಎಲ್ಲ ಪಂಚಾಯಿತಿಗಳಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ನಾವು ಕೂಡ ನಮ್ಮ ಊರಿನಲ್ಲಿ ಮಾಡ್ತಾ ಇದ್ದೇವೆ. ಈ ಸರ್ಕಾರ ಶರಣರ, ಸಂತರ, ದಾರ್ಶನಿಕರ ಜಯಂತಿಯನ್ನು ಮಾಡಿದ ಆದೇಶ ಮಾಡ್ತೀವಿ. ಶರಣರ, ಸಂತರ, ದಾರ್ಶನಿಕರ ಜಯಂತಿಯನ್ನೇ ಯಾಕೆ ಮಾಡ್ತಾರೆ? ಇವತ್ತು ಅನೇಕ ಜನರು ಈ ಭೂಮಿ ಮ್ಯಾಗ ಆಳಿದಾರೆ. ಇವತ್ತು ನಮ್ಮ ಮನ್ಯಾಗ ನಮ್ಮ ಪೂರ್ವಜರು ಆಳಿದಾರ, ನಿಮ್ಮ ಮನ್ಯಾಗ ನಿಮ್ಮ ಪೂರ್ವಜರು ಆಳಿದಾರೆ. ಅವ್ರಿಗೆ ಇವರಿಗೆ ವ್ಯತ್ಯಾಸ ಏನಪ್ಪ ಅಂತಂದ್ರೆ, ನಿಮ್ಮ ಪೂರ್ವಜ, ನಿಮ್ಮ ಮುತ್ತನ ಹೆಸರು ನಿಮಗೆ ಗೊತ್ತಿಲ್ಲ, ನಮ್ಮ ಮುತ್ತನ ಹೆಸರು ನಮಗೆ ಗೊತ್ತಿಲ್ಲ. ಅವರು ನಮ್ಮ ಪೂರ್ವಜರು, ನಿಮ್ಮ ಪೂರ್ವಜರು ಹೆಸರು ಉಳಿಯುವಂಥ ಕೆಲಸ ಮಾಡಿಲ್ಲ. ಶರಣರು, ಸಂತರು, ದಾರ್ಶನಿಕರು ಏನು ಮಾಡ್ಯಾರಪ್ಪ ಅಂತಂದ್ರೆ ಹೆಸರು ಅಚ್ಚಳಿಯದ ಹೆಸರು ಉಳಿಯುವಂಥ ಕೆಲಸ ಮಾಡ್ಯಾರ. ಅದಕ್ಕೆ ಅವರ ಜಯಂತಿಯನ್ನು ಸರ್ಕಾರ ಆದೇಶ ಮಾಡಿದೆ. ವಿಶ್ವಕರ್ಮ ದೇವರು ಈ ಜಗತ್ತಿಗೆ ಪಂಚ ಕಸಬುಗಳ ಮುಖಾಂತರ ಅದ್ಭುತವಾದಂಥ ಮೌಲ್ಯವುಳ್ಳಂಥ ಕೊಡುಗೆಯನ್ನು ಕೊಟ್ಟಂಥ ಸಮಾಜ ಯಾವುದಾದ್ರು ಇದ್ದರೆ ಅದು ವಿಶ್ವಕರ್ಮ ಸಮಾಜ.